ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ಸಿಹಿಗಡುಬು, ಅಂದರೆ ಗಣೇಶನಿಗೆ ಪ್ರಿಯವಾದ ಮೋದಕ. ಇವತ್ತಿನ ರೆಸಿಪಿಯಲ್ಲಿ ಮಾಡುವುದು ಹೇಗೆಂದು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಈಗ ಬನ್ನಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ತೋರಿಸ್ತೀನಿ. ಮೊದಲಿಗೆ 1 ಕಪ್ನಷ್ಟು ಅಕ್ಕಿ ಮತ್ತು ಗೋಧಿ ಹಿಟ್ಟು, 1 ಕಪ್ಪು ಬೆಲ್ಲ, 1 ಕಪ್ಪು ಬೆಲ್ಲ, ತೆಂಗಿನಕಾಯಿ, ಸ್ವಲ್ಪ ಗಸಗಸೆ, 1-2 ಏಲಕ್ಕಿ ಕಾಯಿ. ಇದಿಷ್ಟು ಸಿಹಿಗಡುಬು ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್. ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ 2 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಕರೆಕ್ಟ್ ಮೆಜರ್ಮೆಂಟು. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ನಷ್ಟು ನೀರನ್ನ ಹಾಕ್ಕೋಬೇಕಾಗತ್ತೆ. ಮತ್ತು ಫ್ರೆಂಡ್ಸ್, ಇದು ನೀರು ಬಾಯ್ಲ್ ಆಗಬೇಕು. ಅದ್ರ ಜೊತೆಗೇ ಸಿಹಿಗಡುಬು ಮಾಡ್ತಿರೋದ್ರಿಂದ 1 ಸ್ಪೂನಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಶುಗರ್ ಕರಗಲಿ, ಹಾಗೆ ನೀರು ಕೂಡ ಬಾಯ್ಲ್ ಆಗಲಿ. ಬನ್ನಿ, ಅಷ್ಟರಲ್ಲಿ ನಾನು ಇನ್ನೊಂದು ಬೌಲ್ ತೊಗೊಳ್ತೀನಿ. ನೋಡಿ, ಇದು ಕರಗಲಿ, ಅದು ನೀರು ಬಿಸಿ ಆಗೋವರೆಗೂ. ಇನ್ನೊಂದು ಬೌಲ್ಗೆ ಅಕ್ಕಿ ಹಿಟ್ಟಿದೆಯಲ್ಲ, 1 ಕಪ್ ಅಕ್ಕಿ ಹಿಟ್ಟು, ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನಷ್ಟು ಗೋಧಿ ಹಿಟ್ಟು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಪ್ಪ ಅಂದರೆ ಈ ಕಡುಬು ನಾವು ಏನು ಮಾಡ್ತೀವಿ, ಉಂಡೆ ಕಟ್ಟುವಾಗ ಅದು ಒಡ್ಕೋಬಾರ್ದು. ಬೇಕಿಡುವಾಗ ಅದು ಒಡಿಬಾರ್ದು ಅನ್ನೋದಕ್ಕೋಸ್ಕರ ಈ ಗೋಧಿ ಹಿಟ್ಟನ್ನು 2 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಾಯ್ಲ್ ಆಗಿರ್ತಕ್ಕಂಥ ನೀರಿಗೆ ಸಕ್ಕರೆ ಕರಗಿರುತ್ತೆ, ಈ ಹಿಟ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಉರಿತಿರೋ ಒಲೆಯನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ, ಅಂದರೆ ಸಿಮ್ಗೆ ಇಟ್ಕೊಳ್ಳೋಣ. ತುಂಬ ಜೋರು ಉರಿಬೇಡ, ಬೇಗ ತಳ ಹತ್ಬಿಡುತ್ತೆ. ಸೊ ಅದಕ್ಕೆ ಹಿಟ್ಟೇನು ಗಂಟಾಗಲ್ಲ, ಬಿಸಿ ಇರೋವಾಗಲೇ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಮನೆಯಲ್ಲಿ ಮಾಡ್ತಕ್ಕಂಥ ಮುದ್ದೆ ಹೇಗೆ ಮಾಡ್ತೀರಾ ಹಾಗೆ ಮುದ್ದೆ ತಪ್ಪಲೆ, ಗುಂಡಾಗಿ ತಪ್ಪಲೆ ಇರ್ತಕ್ಕಂಥದ್ದು ಆ ಥರದಲ್ಲಾದ್ರೂ ನೀಟಾಗಿ ಬರುತ್ತೆ. ಮುದ್ದೆ ಕೊಲಲ್ಲಿ ತಿರುವಿದ್ರೆ ನಾನು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ, 1-2 ನಿಮಿಷ ಹೀಗೇ ಅದ್ರ ಮೇಲೆ ಇಟ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈಗ ಈ ಸ್ಪೂನಲ್ಲಿ ಆಗಲ್ಲ ಅಂತ ಆದಾಗ ನಾನಿಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಸ್ಪೂನನ್ನು ತೆಗೆದುಬಿಟ್ಟು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಬೌಲ್ ಆದರೂ ಸರಿ, ಅಥವಾ ಒಂದು ಲೋಟ ಆದರೂ ಸರಿ, ಬಿಸಿ ಕೈ ತಾಕತ್ತಲ್ವ, ಸೊ ಕೈಯಿಂದ ಮಿಕ್ಸೋಕ್ಕಾಗಲ್ವಲ್ಲ, ಹಾಗಾಗಿ ನಾನು ಈ ಲೋಟದಿಂದ ಚೆನ್ನಾಗಿ ನಾದ್ಕೊಳ್ತಿದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಮಿದ್ದಿಸ್ಕೊಂಡು ಸಾಫ್ಟ್ ಮಾಡ್ಕೊಳ್ತಿದ್ದೀನಿ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ, ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ಮೋದಕ. ಹಾಗಾಗಿ ಲೋಟದಲ್ಲಿ ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಬರುತ್ತೆ. 1-2 ನಿಮಿಷ ಒಲೆ ಮೇಲೆ ಇಟ್ಕೊಂಡ್ರೆ ಸಾಕು. ಇದನ್ನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕೈ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ನಾದ್ಕೊಂಡ್ಬೇಡ. ನೋಡಿ, ಇದೆಲ್ಲ ನೀಟಾಗಿ ಆಗಿದೆ. ನೋಡಿ, ಕೈಗೆ ಒಂದು ಸ್ವಲ್ಪನೂ ಹತ್ತಲ್ಲ. ನೋಡಿ, ಈ ರೀತಿ ಸ್ವಲ್ಪ ಬಿಸಿ ಇರೋವಾಗಲೇ ಒಂದು ಬೌಲ್ಗೆ ಹಾಕಿ ಮುಚ್ಚಿಟ್ಬೇಡ. ಒಂದೆರಡು ನಿಮಿಷ ನೆನಿಲಿದ್ದು ಚೆನ್ನಾಗಿ ಮುಚ್ಚಿಟ್ಬೇಡ. ಈಗ ನೆಕ್ಸ್ಟು ನಾವು ಹೂರಣ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆ ತೊಗೊಳ್ಳೋಣ. ಈಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನ್ನಷ್ಟು ಗಸಗಸೆಯನ್ನು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಅದನ್ನು ಒಂದು ಪ್ಲೇಟ್ಗೆ ತಗೊಂಡು ಇಟ್ಕೊಳ್ಳೋಣ ಸಪ್ರೇಟಾಗಿ. ತುಂಬ ಸೀಸೋದು ಬೇಡ. ಈಗ ನಾನು ಸಣ್ಣಗೆ ಕುಟ್ಟಿ ಇಟ್ಕೊಂಡಿರ್ತಕ್ಕಂಥ ಬೆಲ್ಲವನ್ನು ಕರಗಲಿಕ್ಕೆ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಪಾತ್ರೆಗೆ. ಇದಕ್ಕೆ ಅದೇ ಗಸಗಸೆ ಹಾಕ್ಕೊಂಡಿದ್ನಲ್ಲ ಸ್ಪೂನಲ್ಲಿ 2-3 ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೆಲ್ಲ ಕರಗಲಿಕ್ಕೋಸ್ಕರ ತುಂಬ ನೀರು ಹಾಕ್ಕೊಳ್ಳೋದು ಬೇಡ, ಇಷ್ಟೇ ಸಾಕು. ತುಂಬ ತೆಳ್ಳಗಾಗೋದು ಬೇಡ. ಬೆಲ್ಲ ಕರಗಲಿಕ್ಕೋಸ್ಕರ ನೀರು ಹಾಕ್ಕೊಳ್ತಿರೋದು. ತಳ ಹಿಡಿದಿರೋ ಹಾಗೆ ಸ್ವಲ್ಪ ಹೀಗೆ ಸ್ಪೂನಲ್ಲಿ ಆಡಿಸೋಣ, ಕೈ ಆಡಿಸೋಣ. ಚೆನ್ನಾಗಿ ಬೆಲ್ಲ ಕರಗದ ನಂತರ
ನಿಮ್ಗೆ ಬೇಕಾದರೆ ಇದನ್ನು ಇನ್ನೊಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಅದನ್ನು ಜಾಲರಿಲಿ ಸೋಸ್ಕೋಬೋದು, ಕಲ್ಲು ಅಥವಾ ಏನಾದರೂ ಕಸ ಕಡ್ಡಿಗಳಿದ್ದರೆ ಅಂತ. ನಾನೆಲ್ಲ ನೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಂಥ ಕಸ ಏನಿಲ್ಲ. ಸೊ ಈಗ ಬೆಲ್ಲ ಎಲ್ಲ ಕರಗ್ತಾ ಇದೆ ಚೆನ್ನಾಗಿ. ನಾನಿಲ್ಲಿ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಬೇಕಾದರೆ ಕೊಬ್ಬರಿ ಕೂಡ ಹಾಕ್ಕೋಬೋದು ತುರಿದ್ಬಿಟ್ಟು. ಈ ತೆಂಗಿನಕಾಯಿ ದಪ್ಪ ಏನಾದರೂ ಬಿತ್ತು ಅಂದರೆ ನೀವು ಬೇಕಾದರೆ ನೀರು ಹಾಕ್ತೇನೆ ಮಿಕ್ಸಿಲಿ ರುಬ್ಕೊಂಡು ಕೂಡ ಹಾಗೆಯೇ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ನೋಡಿ ಈಗ ಬೆಲ್ಲ ಕರಗಿದೆ ಚೆನ್ನಾಗಿ. ಇದಕ್ಕೆ ನಾನು 1 ಕಪ್ನಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉರಿಯನ್ನು ಸಣ್ಣ ಮಾಡ್ಕೊಳ್ಳೋಣ. ಒಲೆಯನ್ನು ಸಿಮ್ಗೆ ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ಇದನ್ನು ಡ್ರೈ ಮಾಡ್ಕೋಬೇಕು. ಹಸಿ ಏನಿದೆ ಅದು ಹೋಗಬೇಕು, ಯಾಕೆಂದರೆ ಆಲ್ರೆಡಿ ಬೆಲ್ಲ ಕರಗಿ ಅದು ಸ್ವಲ್ಪ ಪಾಕ ಬರೋ ಸ್ಟೇಜಲ್ಲಿತ್ತು. ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಹುರಿದಿಟ್ಕೊಂಡಿದ್ನಲ್ಲ ಗಸಗಸೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುಟ್ಟಿರ್ತಕ್ಕಂತಹ ಏಲಕ್ಕಿ, ಒಂದು 3 ಏಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಡ್ರೈ ಆಗೋವರೆಗೂ ಇದನ್ನು ಹುರಿದಿಟ್ಕೊಳ್ಳೋಣ. ತುಂಬ ಉರಿಯೋದೇನು ಬೇಡ, ಅದು ತಣ್ಣಗಾಗ್ಬಿಟ್ರೆ ಕಲ್ಲು ಥರ ಆಗಿಬಿಡುತ್ತೆ. ಮೋದಕದ ಒಳಗಡೆ ಕಟ್ಟೋದಕ್ಕೂ ಕೂಡ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ತುಂಬ ಡ್ರೈ ಮಾಡ್ಕೊಳ್ಳೋದು ಬೇಡ, ಇಷ್ಟು ಸಾಕು. ಈಗ ನಾನು ಅಕ್ಕಿ ಹಿಟ್ಟು ಮತ್ತು ಹೂರಣ ಏನಿದು ಎರಡನ್ನೂ ಸಮ ಪ್ರಮಾಣದಲ್ಲಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈ ರೀತಿ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಮೋದಕ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಅಕ್ಕಿ ಹಿಟ್ಟನ್ನು ತಗೊಂಡು ಹೀಗೆ ರೌಂಡ್ ಅಪ್ ಮಾಡ್ಕೋಬೇಕು. ಸ್ವಲ್ಪ ಈ ರೀತಿ ಅಗಲವಾಗಿ ಬೆರಳುಗಳಿಂದ ತುದಿ ಅಂಚನ್ನು ಈ ರೀತಿ ಅಗಲ ಮಾಡ್ತಾ ಹೋಗಬೇಕಾಗತ್ತೆ. ಒಂದು ಬಟ್ಲು ಥರ ಮಾಡಿಕೊಂಡ್ರೆ ನಿಮಗೆ ಹೂರಣವನ್ನು ಅದರೊಳಗಡೆ ಇಟ್ಕೋಬೋದು. ನೋಡಿ, ಹೀಗೆ ಮುಂಚೆನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಒಂದು ಮೋಲ್ಡ್ ಯೂಸ್ ಮಾಡ್ತಿದ್ದೀನಿ. ಇದ್ದರೆ ಅದನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕೈಲೂ ಕೂಡ ಹಾಗೇ ಮಾಡಿ ಇಟ್ಕೋಬೋದು. ನೋಡಿ, ಈ ರೀತಿ ಮೋಲ್ಡ್ ಇದು ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ಅಂಟುತ್ತೇನೋದಾದರೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಕೂಡ ಹಚ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿದ್ರಲ್ಲ, ಹೀಗೆ ಮೋದಕ ಎಷ್ಟು ಆಕಾರವಾಗಿ ಡಿಸೈನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೀಗೆ ಮತ್ತು ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಮಾಡಬೇಕಾಗುತ್ತೆ. ಫಸ್ಟೇ ಲಾಸ್ಟೆಲ್ಲ ಹಿಟ್ಟನ್ನು ಇದು ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಬಿಟ್ಟು ಆಮೇಲೆ ನಂತರ ಪ್ರೆಸ್ ಮಾಡ್ತೀವಲ್ವ, ಹಾಗಾಗಿ ಎಲ್ಲ ಕಡೆ ಸಮನಾಗಿ ಬರುತ್ತೆ. ಈ ರೀತಿ ಬಟ್ಲು ಆಕಾರದಲ್ಲಿ ಮಾಡಿಕೊಂಡು ತುಂಬಿಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಎಲ್ಲವನ್ನು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿದ್ರಲ್ಲ, ಹೀಗೆ ನೋಡಿದ್ರಲ್ಲ, ಈ ರೀತಿ ಮಾಡ್ಕೋಬೇಕಾಗುತ್ತೆ. ಆ ಕಡೆ ಈ ಕಡೆ ಬರೋ ಹಿಟ್ಟನ್ನು ಎಡ್ಜಸ್ ತೆಗೆದುಬಿಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ಕಷ್ಟ ಏನಲ್ಲ ಫ್ರೆಂಡ್ಸ್, ತುಂಬ ಈಸಿ, ತುಂಬಾ ಸುಲಭವಾಗಿ ಸರಳವಾಗಿ ಮಾಡುವಂಥ ರೆಸಿಪಿ. ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಕೂಡ ಇದು. ನೋಡಿದ್ರಲ್ಲ, ಹೀಗೆ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಇಡ್ಲಿ ಪಾತ್ರೆನ ತೊಗೊಳ್ತಿದ್ದೀನಿ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇಡ್ಲಿ ಪಾತ್ರೆನೇ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡ್ಬಿಡೋಣ. ಎಣ್ಣೆ ಅಥವಾ ತುಪ್ಪ, ಓಕೆ, ಯಾವುದಾದ್ರೂ ಸರಿ. ಎಣ್ಣೆ ಸವರ್ಕೊಂಡು ಒಂದೊಂದಾಗಿ ಎಲ್ಲವನ್ನು ಇದಕ್ಕೆ ಜೋಡಿಸ್ಕೊಳ್ಳೋಣ. ನೋಡಿ, ಹೀಗೆ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟು, ನೋಡಿದ್ರಲ್ಲ, ಈ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅದು ಕಾದ ನಂತರ ನಾವು ಈ ಪ್ಲೇಟ್ನ ಅದರೊಳಗಡೆ ಇಡಬೇಕಾಗುತ್ತೆ. ನೀರು ತಣ್ಣಗಿರೋವಾಗಲೇ ಇಡೋದು ಬೇಡ.
ನೀರು ಸ್ವಲ್ಪ ಕಾದ ಮೇಲೆ ಬಾಯ್ಲ್ ಆದಮೇಲೆ ಈ ಇಡ್ಲಿ ಪಾತ್ರೆಗೆ ನಾವು ಏನು ಜೋಡಿಸ್ಕೊಂಡಿದ್ವಿ ಪ್ಲೇಟ್ಗೆ ಮೋದಕವನ್ನು ಅದನ್ನು ಒಳಗಡೆ ಸೇರಿಸೋಣ. ಈ ರೀತಿ ಇಟ್ಟು ಮುಚ್ಚಳನ ಮುಚ್ಚಿಬಿಡೋಣ. ಸೊ ಈಗ ಒಂದು 5ರಿಂದ 6 ನಿಮಿಷ ಬೆಂದರೆ ಸಾಕು, ತುಂಬ ಹೊತ್ತೇನು ಬೇಯೋದು ಬೇಡ. ಹಾಗಂತ ಬೆಂದಾದ ತಕ್ಷಣ ಕೂಡ ತೆಗಿಯೋದಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಬಿಟ್ಟು ಅನಂತರ ತೆಗೆದ್ರೆ ನಿಮಗೆ ಮೋದಕ ರೆಡಿಯಾಗಿರುತ್ತೆ. ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಬೇಕು. ಈಗ ನಿಮಗೆ ಮೋದಕ ರೆಡಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಒಂದು 5 ನಿಮಿಷ ಆಗಿದೆ. ನೋಡಿ ಎಲ್ಲ ಹಬೆಯಲ್ಲಿ ಹೇಗೆ ಬೆಂದಿದೆ ಅಂತ. ನಾವು ಎಣ್ಣೆ ಹಾಕಿ ಅಥವಾ ತುಪ್ಪನ ಸವರಿ ಇಡೋದ್ರಿಂದ ಅದು ಅಂಟ್ಕೊಳ್ಳಲ್ಲ, ತೆಗೆದ ತಕ್ಷಣ ಬಂದ್ಬಿಡುತ್ತೆ. ಬಿಸಿ ಇದೆ, ತಕ್ಷಣವೇ ಹಿಡ್ಕೊಳ್ಳೋಕ್ಕೂ ಆಗಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ. ಮತ್ತೆ ಏಕೆ ತಡ ಫ್ರೆಂಡ್ಸ್, ಗೌರಿ ಗಣೇಶ ಹಬ್ಬಕ್ಕೆ ಮೋದಕ ರೆಡಿ. ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.